ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ರಾಜಕೀಯ ವಿಶ್ಲೇಷಣೆ ಮಹಾರಾಷ್ಟ್ರದಲ್ಲಿ ಮಹಾ ಕ್ಲೈಮ್ಯಾಕ್ಸ್. ಮಹಾರಾಷ್ಟ್ರದ ಚುನಾವಣೆ ದಿನೇ ದಿನೇ ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಮಹಾರಾಷ್ಟ್ರದ ಜನತೆ ಮಹಾಯುತಿಗೆ ಬೆಂಬಲವನ್ನು ಕೊಟ್ಟಾಗಿದೆ. ಈಗಾಗಲೇ ಆ ಮಹಾಯುತಿಯಲ್ಲಿ BJP ಜೊತೆಗೆ ಏನು ಶಿವಸೇನೆ, ಅದು ಎರಡು ಬಣ ಆಗಿತ್ತು. ಒಂದು ಬಣ ಈಗಾಗಲೇ BJP ಜೊತೆ ಸೇರಿಕೊಂಡಿರುವಂಥದ್ದು, ಇನ್ನೊಂದು ಅಜಿತ್ ಪವಾರ್ ಬಣ. BJP 132 ಸ್ಥಾನಗಳನ್ನು ಪಡೆದುಕೊಂಡು ಅಗ್ರಸ್ಥಾನದಲ್ಲಿದೆ. ಆದರೆ ಮಹಾರಾಷ್ಟ್ರದ CM ಅನ್ನ ಯಾರನ್ನಾಗಿ ಮಾಡಬೇಕು ಅನ್ನೋದೇ ದೊಡ್ಡ ಕಗ್ಗಂಟಾಗಿ ಈಗ ಮೂಡಿರುವಂಥದ್ದು. ಇವತ್ತು ನಿರ್ಧಾರ ಆಗಬೇಕಾಗಿತ್ತು, ಅದು ಕೂಡ ಮುಂದೂಡಿರುವಂಥದ್ದು. ಯಾಕೆ? ಅತ್ಯಧಿಕ ಸ್ಥಾನಗಳನ್ನು BJP ಪಡೆದಿದ್ರು ಕೂಡ ಇವರೇ CM ಅಂತೇಳಿ ಘೋಷಣೆ ಮಾಡೋದಕ್ಕೆ BJP ಯಾಕೆ ಮುಂದು ನೋಡ್ತಾ ಇದೆ ಅನ್ನೋಂಥದ್ದು. ಬಹುಮುಖ್ಯವಾಗಿ BJP ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ನಿರ್ಧಾರ ಮಾಡಿದೆ. ಆದಾಗ್ಯೂ ಕೂಡ ಏಕನಾಥ ಶಿಂದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಅನೌನ್ಸ್ ಮಾಡಬೇಕಾಗಿರೋದು ಈಗ BJPಗೆ ಇರುವಂತ ಒಂದು ದೊಡ್ಡ ಸವಾಲು. ಏಕನಾಥ್ ಶಿಂದೆ ಅವರ ಸ್ವಗ್ರಾಮಕ್ಕೆ ತೆರಳಿತ್ತು. ಆ ಒಂದು ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟಂತ ಒಂದು ಸಂದರ್ಭ ಹಲವು ಆಯಾಮಗಳಲ್ಲಿ ಕಾರಣ ಆಯಿತು. ಅವರು ಇಲ್ಲ BJP ಜೊತೆ ಮುನಿಸ್ಕೊಂಡ್ರ, ಅಥವಾ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ತಾ ಇಲ್ವಾ, ಅಥವಾ ಇಂಥದ್ದೇ ಖಾತೆಯನ್ನು ಕೊಡಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರ ಅನ್ನುವಂಥ ಚರ್ಚೆಗಳು ಶುರುವಾಗಿವೆ. ಆದರೆ ಈಗ BJP ಎಲ್ಲವನ್ನು ಅಳೆದು ತೂಗಿ ನೋಡುವ ಚಿಂತನೆಗೆ ಬಂದಿರುವಂಥದ್ದು. ಯಾಕೆಂದ್ರೆ ವಿಪಕ್ಷಗಳಿಗೆ BJP ತೆಗೆದುಕೊಳ್ಳುವ ನಿರ್ಧಾರ ಒಂದು ರೀತಿ ರಾಜಕೀಯ ಅಸ್ತ್ರ ಆಗಬಾರದು ಅನ್ನುವಂಥದ್ದು. ಮಹಾರಾಷ್ಟ್ರದಲ್ಲಿ ಸಹಜವಾಗಿ ಏಕನಾಥ್ ಶಿಂದೆ ಅವರು ಕಳೆದ ಸಲ ಮುಖ್ಯಮಂತ್ರಿ ಆಗಿದ್ರು. ಶಿವಸೇನೆಯ ಬಣದಿಂದ ಒಡೆದುಕೊಂಡು ಬಂದು BJP ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಈ ಬಾರಿ ಶಿಂದೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಕೇಳಬಹುದು, ಆದರೆ ಕೊಡೋದಕ್ಕೆ BJP ತಯಾರಿಲ್ಲ. ಯಾಕೆಂದ್ರೆ ಅತ್ಯಧಿಕ ಸ್ಥಾನವನ್ನು ಈಗಾಗಲೇ BJP ಪಡೆದುಕೊಂಡಿದೆ. ಆದರೆ ಏಕನಾಥ ಶಿಂದೆ ಅವರಿಗಿರುವಂತ ಈಗ ಆಯ್ಕೆ ಯಾವುದು ಅಂದ್ರೆ, ತಮ್ಮ ಪುತ್ರನನ್ನ ಏನು ಶ್ರೀಕಾಂತ್ ಶಿಂದೆ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ, ಇಲ್ಲ ಪ್ರಬಲ ಖಾತೆಗಳನ್ನಾದ್ರೂ ಕೊಡಿ. ಹೋಮ್ ಮಿನಿಸ್ಟರ್, ಗೃಹ ಖಾತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತ್ಯಧಿಕ ಸ್ಥಾನಗಳನ್ನ ಪಡೆದಿರುವಂತ BJP ಏಕನಾಥ ಶಿಂದೆ ಅವರ ಮಾತನ್ನ, ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿರುವಂತ ಅನಿವಾರ್ಯತೆ ಏನು ಇಲ್ಲ. ಈಗ ಆಗಿದ್ರೂ ಕೂಡ ಯಾಕೆ BJP ಏಕನಾಥ ಶಿಂದೆ ಅವರನ್ನ ವಿಶ್ವಾಸಕ್ಕೆ ಕಡೆ ಕ್ಷಣದವರೆಗೂ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ರೆ, ಈ ವಿಚಾರ ಮುಂದೆ ಒಂದು ದೊಡ್ಡ ಆಯಾಮವಾಗಿ ರೂಪುಗೊಳ್ಳುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಒಂದು ವೇಳೆ ಏನಾದರೂ ಏಕನಾಥ ಶಿಂದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಅಂತೇಳಿ ನೇರವಾಗಿ ಆಯ್ಕೆ ಮಾಡಿದ್ರೆ, ಆನಂತರ ವಿಪಕ್ಷಗಳು ನೋಡಿ BJP ಅವಕಾಶವನ್ನ ಪಡೆದುಕೊಳ್ಳುವ ಸಲುವಾಗಿ ಪ್ರಾರಂಭದಲ್ಲಿ ಪಕ್ಷಗಳನ್ನು ಸೇರಿಸ್ಕೊಳ್ಳುತ್ತೆ, ಆನಂತರ ಹೇಗೆ ಕೈ ಬಿಟ್ರು ಅನ್ನುವಂಥ ವಿಚಾರವನ್ನು ಜನರಿಗೆ ತಲುಪಿಸಿಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ವಿಚಾರದಲ್ಲೂ ಕೂಡ ಅಳೆದು ತೂಗಿ ನೋಡುವ ಚಿಂತನೆಯನ್ನ ಮಾಡ್ತಿರುವಂಥದ್ದು. ಆ ಕಾರಣಕ್ಕಾಗಿಯೇ ಮಹಾರಾಷ್ಟ್ರದಲ್ಲಿ ಏನೀಗ ಡಿಸೆಂಬರ್ 5ಕ್ಕೆ ಮುಖ್ಯಮಂತ್ರಿಯ ಪದಗ್ರಹಣ ಸಮಾರಂಭ ಮಾಡಲಾಗುತ್ತೆ. ಈ ಪದಗ್ರಹಣ ಸಮಾರಂಭ ಡಿಸೆಂಬರ್ 5ಕ್ಕೆ ನಿಗದಿಯಾಗಿದೆ. ಆದರೆ ಮುಖ್ಯಮಂತ್ರಿ ಯಾರು ಅನ್ನೋದೇ ಗೊತ್ತಾಗ್ತಾ ಇದೆ. ಅಮಿತ್ ಶಾ, ನರೇಂದ್ರ ಮೋದಿ ಇವ್ರ ಜೊತೆಯೆಲ್ಲ ಈಗಾಗಲೇ ಫಡ್ನವೀಸ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ನಾಳೆಯ ಒಳಗಡೆ ಈ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರು ಅನ್ನೋದು ಅನೌನ್ಸ್ ಆಗುತ್ತೆ. ಈಗಾಗಲೇ ನಿರ್ಧಾರ ಆಗಿದೆ. ಆದರೆ ಇಲ್ಲಿ BJPಗೆ ಸಮಸ್ಯೆ ಏನು ಅಂದ್ರೆ, ಏಕನಾಥ ಶಿಂದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಇನ್ನು ಅಜಿತ್ ಪವಾರ್ BJPಗೆ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಏಕನಾಥ ಶಿಂದೆ ಅವರಿಗೆ ಯಾವ ಖಾತೆಯನ್ನು ಕೊಡಬೇಕು? ಯಾಕಂದ್ರೆ ಏಕನಾಥ್ ಶಿಂದೆ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ರು. ಆದರೆ ಅವರು ಮತ್ತೆ ಆ ಸ್ಥಾನದಿಂದ ಕೆಳಗಿಳಿದು
ಸಹಜವಾಗಿ ಮಿನಿಸ್ಟರ್ ಆಗೋದಕ್ಕೆ ಬಯಸ್ತಾ ಇಲ್ಲ. ಅವರಿಗೆ ಮತ್ತೆ ಯಾವ್ದಾದ್ರು ಖಾತೆಯನ್ನು ಕೊಡ್ತಾರಾ ಅಥವಾ ಪ್ರಬಲ ಖಾತೆಗಳನ್ನು ಕೊಡ್ತಾರಾ ಅನ್ನೋದೇ ಕುತೂಹಲ ಮೂಡಿಸಿರುವಂಥದ್ದು. ಜೊತೆಗೆ ಒಂದು ವೇಳೆ ಏನಾದರೂ ಏಕನಾಥ ಶಿಂದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ರೆ ಅಲ್ಲಿ ಇನ್ನೊಂದು ವಿಚಾರ ಪ್ರಸ್ತಾಪ ಆಗುತ್ತೆ. ಯಾಕಂದರೆ ಏಕನಾಥ ಶಿಂದೆ ಮರಾಠ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಫಡ್ನವೀಸ್ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅಂದರೆ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ವಿಚಾರವು ಕೂಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅನ್ನೋ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ದೇವೇಂದ್ರ ಫಡ್ನವೀಸ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರ BJPಯದ್ದಾಗಿದೆ. ಒಂದು ವೇಳೆ ಏನಾದರೂ ಏಕನಾಥ ಶಿಂದೆ ಅವರು ತಮ್ಮ ಬಂಡಾಯವನ್ನು ಸಾರಿದ್ರೆ ಅಥವಾ ಬಂಡಾಯ ಸಾರೋದಕ್ಕಿಂತ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಫಡ್ನವೀಸ್ ಅವ್ರನ್ನ ಆಯ್ಕೆ ಮಾಡಿದ್ರೆ ಏನು ಸಂದೇಶ ಕೊಟ್ಟಂತಾಗುತ್ತೆ? ವಿಪಕ್ಷಗಳು ಇದನ್ನು ಹೇಗೆ ಅಸ್ತ್ರಗಳನ್ನಾಗಿ ಮಾಡಿಕೊಳ್ಳಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ BJP ಈ ವಿಚಾರದಲ್ಲಿ ಸ್ವಲ್ಪ ಅಳೆದು ತೂಗು ನೋಡುವ ಲೆಕ್ಕಾಚಾರ ಮಾಡ್ತಾ ಇದೆ. ಇನ್ನೇನು ಬಹುತೇಕ ಈಗಾಗಲೇ ಏಕನಾಥ್ ಶಿಂದೆ BJP ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನಾಳೆ ಆ ಒಂದು ನಿರ್ಧಾರ ಪ್ರಕಟ ಆಗುವ ಸಾಧ್ಯತೆ ಇದೆ. ಆದರೆ ಏಕನಾಥ ಶಿಂದೆ ಎಷ್ಟು ದಿನಗಳವರೆಗೆ ಇವರ BJPಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದೇ ಬಹಳ ಮುಖ್ಯ ಆಗಿರುವಂಥದ್ದು. ಒಂದು ವೇಳೆ ಬೆಂಬಲ ಕೊಡದೆ ಅಂದ್ರೂ ಕೂಡ BJPಗೆ ಯಾವ ಚಿಂತೆನೂ ಇಲ್ಲ. ಈಗಾಗಲೇ ಅವರು 132 ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಮ್ಯಾಜಿಕ್ ನಂಬರ್ 145, ಇನ್ನು 13 ಜನ ಬೇಕು. ಅದಕ್ಕೆ ಅಮಿತ್ ಶಾ ಅವರು ಈಗಾಗಲೇ ಚಿಂತನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಪಕ್ಷೇತರರನ್ನ ಏನಾದರೂ ಅಸಮಾಧಾನ ಹೊರಹಾಕಿ ಶಿಂದೆ ಹೊರಗಡೆ ಹೋದರೆ ಪಕ್ಷೇತರರನ್ನು ಸೆಳೆಯುವಂಥದ್ದು, ಜೊತೆಗೆ ಅಜಿತ್ ದಾದಾ ಪವರ್ ಪಕ್ಷದಲ್ಲಿರುವಂಥವ್ರನ್ನು ಕೂಡ BJPಗೆ ಬರ್ಮಾಡ್ಕೊಳ್ಳೋದು, ಇವೆಲ್ಲವೂ ಚಿಂತನೆ ನಡೀತಾ ಇದೆ. ಹಾಗಾಗಿ ಸದ್ಯಕ್ಕೆ ಶಿಂದೆ ಆಯ್ಕೆ ಏನು ಅಂದರೆ BJP ಕೊಡುವ ಖಾತೆಗಳನ್ನು ಒಪ್ಪಿಕೊಳ್ಳುವುದು, ಜೊತೆಗೆ ಈ ಮಹಾಯುತಿಗೆ ಬೆಂಬಲ ಕೊಡುವಂಥದ್ದು. ನಮಸ್ಕಾರ. Ashwavega English News. Coming soon. Your channel, your voice, your trust.